ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಸ್ಪೋರ್ಟ್ಸ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಂದು ಆರ್ಸಿಬಿ ತಂಡಕ್ಕೆ ಎಸ್ ದಯಾಳ್ ಅನ್ನು 5 ಕೋಟಿ ಕೊಟ್ಟು ಖರೀದಿ ಮಾಡಿದಾಗ ಕೆಲವರು ಕೀಟಲೆ ಮಾಡಿ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ತಲೆ ಕೆಟ್ಟಿದೆ ಅಂತ ಹೀಯಾಳಿಸಿದ್ದರು. ಅದಕ್ಕೆ ಕಾರಣ 2023 IPL ನಲ್ಲಿ ನಡೆದ ಆ ಒಂದು ಘಟನೆ. 2023 IPL ನಲ್ಲಿ ಗುಜರಾತ್ ಪರ ಆಡಿದ್ದರು ಎಸ್ ದಯಾಳ್. KKR ವಿರುದ್ಧದ ಆ ಒಂದು ಪಂದ್ಯದಲ್ಲಿ ಕೊನೆಯ ಓವರ್ನಲ್ಲಿ 30 ರನ್ಗಳ ಅವಶ್ಯಕತೆ ಇದ್ದಾಗ ರಿಂಕು ಸಿಂಗ್ ಅವರಿಂದ 31 ರನ್ ಚರ್ಚಿಸಿಕೊಂಡು ಗುಜರಾತ್ ತಂಡದ ಸೋಲಿಗೆ ಕಾರಣರಾಗಿದ್ದರು. ಯಶ್ ಅನ್ನು ಮೈದಾನದಲ್ಲಿ ಬಾಯಿಗೆ ಬಂದಂತೆ ಬೈದಿದ್ದರು ಹಾರ್ದಿಕ್ ಪಾಂಡ್ಯ. ಅದರಿಂದ ಕಣ್ಣೀರಿಟ್ಟಿದ್ದರು ದಯಾಳ್. ಅವರನ್ನು ಮುಂದೆ ಯಾವುದೇ ಪಂದ್ಯದಲ್ಲಿ ಆಡಿಸಲಾಗಲಿಲ್ಲ ಮತ್ತು 2024 ಸೀಸನ್ಗೂ ಮುಂಚೆ ಅವರನ್ನು ಗುಜರಾತ್ ತಂಡದಿಂದ ಹೊರದಬ್ಬಲಾಯಿತು. ಆದರೆ 2024 IPL ನಲ್ಲಿ ಆರ್ಸಿಬಿ ತಂಡ ಬರೋಬ್ಬರಿ 5 ಕೋಟಿ ಕೊಟ್ಟು ಖರೀದಿ ಮಾಡಿತ್ತು. ಅದನ್ನ ಸಮರ್ಥಿಸಿಕೊಂಡರು ದಯಾಳ್. ಸಿಎಸ್ಕೆ ವಿರುದ್ಧದ ಮಾಡುವಿಲುವೆ ಮಡಿ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಹೀರೋ ಆಗಿ ಮೆರೆದಿದ್ದಾರೆ. ಮೊದಲು ಸಿಎಸ್ಕೆಯ ಅಪಾಯಕಾರಿ ಆಟಗಾರ ಡೇನಿಯಲ್ ಮಿಚೆಲ್ ವಿಕೆಟ್ ಪಡೆದರು. ನಂತರ ಕೊನೆಯ ಓವರ್ನಲ್ಲಿ 17 ರನ್ ಅವಶ್ಯಕತೆ ಇದ್ದಾಗ ಮೊದಲ ಎಸೆತದಲ್ಲಿ ಸಿಕ್ಸರ್ ಕೊಟ್ಟರು. ಮತ್ತೆ ಭರ್ಜರಿ ಕಂಬ್ಯಾಕ್ ಮಾಡಿ MS ಧೋನಿ ವಿಕೆಟ್ ಪಡೆದರು. ಸತತ 3 ಡಾಟ್ ಬಾಲ್ ಎಸೆದು ಆರ್ಸಿಬಿ ಪಾಲಿಗೆ ಜಯದ ಸರಮಾಲೆ ಹಾಕಿದ್ರು. ಇದರಿಂದ ಆರ್ಸಿಬಿ ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟಿದ್ದು ಇದು ಎಸ್ ದಯಾಳ್ ಅವರ ಕೊನೆಯ ಓವರ್ನಲ್ಲಿ ಕೊಟ್ಟ ಕೊಡುಗೆಯಾಗಿದೆ. ಅಂದು ಗುಜರಾತ್ ಪಾಲಿಗೆ 0 ಆಗಿದ್ದ ದಯಾಳ್ ಇಂದು ಆರ್ಸಿಬಿ ಪಾಲಿಗೆ ಹೀರೋ ಆಗಿ ಮೆರೆದಿದ್ದಾರೆ. ವೀಕ್ಷಕರೇ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.